ಒಂದು ದಿನ ಬ್ರಹ್ಮಮುಹೂರ್ತದಲ್ಲಿ ಬೆಳಗ್ಗೆ ವಾಲ್ಮೀಕಿ ಋಷಿಗಳು ದೈನಂದಿನ ಆಚರಣೆಗಳಿಗಾಗಿ ಗಂಗಾನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಿದ್ದರು. ವಾಲ್ಮೀಕಿ ಅವರ ಶಿಷ್ಯ ಭಾರದ್ವಾಜ ಮುನಿಯೊಂದಿಗೆ ವಾಲ್ಮೀಕಿ ಋಷಿಗಳ ಬಟ್ಟೆಗಳನ್ನು ಹಿಡಿದಿದ್ದರು. ದಾರಿಯಲ್ಲಿ ಅವರು ತಮಸಾ ಎಂಬ ನದಿಯನ್ನು ಭೇಟಿಯಾದರು. ಈ ಹೊಳೆಯ ನೀರು ಶುದ್ಧ ಮತ್ತು ಶುದ್ಧವಾಗಿರುವುದನ್ನು ವಾಲ್ಮೀಕಿ ನೋಡಿದರು. ಅವರು ಭಾರದ್ವಾಜ ಋಷಿಗಳಿಗೆ ಹೇಳಿದರು, ಈ ನದಿಯ ನೀರು ಪಾಪರಹಿತ ಮನುಷ್ಯನ ಮನಸ್ಸಿನಷ್ಟೇ ಶುದ್ಧವಾಗಿದೆ. ಇಂದು ನಾನು ಈ ಸ್ನಾನ ಮಾಡುತ್ತೇನೆ. ಈ ದುರಂತ ಘಟನೆಯಿಂದ ಕೋಪಗೊಂಡ ವಾಲ್ಮೀಕಿ ಋಷಿಯ ಬಾಯಿಂದ ಬೇಟೆಗಾರನ ಮೇಲೆ ಶಾಪ ಹೊರಡುತ್ತದೆ. ಆ ಋಷಿಯು ಆ ಹೊಳೆಗೆ ಪ್ರವೇಶಿಸಲು ಸೂಕ್ತವಾದ ಸ್ಥಳವನ್ನು ಹುಡುಕುತ್ತಿದ್ದಾಗ ಅವನು ಒಂದು ಜೋಡಿ ಪಕ್ಷಿಗಳನ್ನು ನೋಡಿದನು. ಆ ಸಂತೋಷದ ಪಕ್ಷಿ ಜೋಡಿಯನ್ನು ನೋಡಿ ವಾಲ್ಮೀಕಿ ಋಷಿಯೂ ಸಂತೋಷಪಟ್ಟನು. ಆಗ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಂದು ಬಾಣ ಬಂದು ಗಂಡು ಹಕ್ಕಿಗೆ ಬಡಿಯಿತು. ಗಂಡು ಹಕ್ಕಿ ಅಳುತ್ತಾ ಸಂಕಟದಿಂದ ಮರದಿಂದ ಬಿದ್ದಿತು. ಈ ದುಃಖದಿಂದ ಕಂಗೆಟ್ಟ ಹೆಣ್ಣು ಹಕ್ಕಿ ನರಳಲು ಪ್ರಾರಂಭಿಸಿತು. ಈ ದೃಶ್ಯವನ್ನು ನೋಡಿದ ವಾಲ್ಮೀಕಿ ಋಷಿ ಆಘಾತಕ್ಕೊಳಗಾದರು. ಆಗ ಮಾತ್ರ ಹಕ್ಕಿಯ ಮೇಲೆ ಬಾಣ ಪ್ರಯೋಗಿಸಿದ ಬೇಟೆಗಾರ ಆ ಸ್ಥಳಕ್ಕೆ ಓಡಿಹೋದನು. ನಾನು ಇರುವವನು. ಯತ್ಕ್ರೌಂಚಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಅರ್ಥ: ಓ ಬೇಟೆಗಾರನೇ, ಪ್ರೀತಿ ಮತ್ತು ಪ್ರಣಯದಲ್ಲಿ ಮುಳುಗಿರುವ ನೀನು ಅಸಡ್ಡೆ ಕೊಕ್ಕರೆಗಳಲ್ಲಿ ಒಂದನ್ನು ಕೊಂದಿದ್ದರಿಂದ ನಿನಗೆ ಎಂದಿಗೂ ಶಾಶ್ವತ ಶಾಂತಿ ಸಿಗದಿರಲಿ.